ನಾಮದಲ್ಲಿ ಈ ಬೆಳಗ್ಗೆ ನಿಮಗೆ ಸ್ವಾಗತಿಸ್ತೇನೆ. ಇವತ್ತಿನ ವಾಕ್ಯ ಕೀರ್ತನೆ 56ನೇ ಅಧ್ಯಾಯ 3ನೇ ವಾಕ್ಯದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ, ನನಗೆ ಹೆದರಿಕೆ ಉಂಟಾದಾಗ ನಿನ್ನನ್ನು ಆಶ್ರಯಿಸಿಕೊಳ್ಳುತ್ತೇನೆ ಅಂತ ಅಲ್ಲಿ ಬರೆಯಲ್ಪಟ್ಟಿದೆ. ಇದು ಪ್ರಿಯರೇ, ಇದು ದಾವೀದನ ಬಗ್ಗೆ ಬರೆಯಲ್ಪಟ್ಟಿದೆ. ದಾವೀದನು ದೇವರನ್ನು ಹೇಳ್ತಾ ಇದ್ದಾನೆ, ನನಗೆ ಯಾವಾಗ ಹೆದರಿಕೆ ಉಂಟಾಗ್ತದೆ ನಾನು ನಿನ್ನನ್ನೇ ಆಶ್ರಯಿಸಿಕೊಳ್ಳುತ್ತೇನೆ. ಪ್ರಿಯರೇ, ಇವತ್ತು ನಾವು ಲೋಕದಲ್ಲಿ ನೋಡುವಾಗ ಎಷ್ಟೋ ಬಲಿಶಾಲಿ ಮನುಷ್ಯರಿದ್ದಾರೆ. ಅನೇಕ ಜನರು ಯುದ್ಧ ವೀರರು ಇದ್ದಾರೆ ಮತ್ತು ಶೂರವೀರರು ಇದ್ದಾರೆ, ಸೈನಿಕರಿದ್ದಾರೆ, ಪೊಲೀಸರಿದ್ದಾರೆ, ಎಷ್ಟೋ ಬಲಶಾಲಿಗಳು ವ್ಯಕ್ತಿಗಳು ನಮ್ಮ ಭೂಮಿ ಮೇಲೆ ಇದ್ದಾರೆ. ಆದರೆ ಅವರು ಯಾವಾಗ ಹೆದರಿಕೆ ಉಂಟಾಗ್ತದೆ ಅವಾಗ ಅವರು ಭಯದಲ್ಲಿ ಸೋತು ಹೋಗ್ತಾರೆ ಮತ್ತು ಅವರು ಹಿಂದೆ ಜಾರುತ್ತಾರೆ ಮತ್ತು ಅವ್ರಿಗೆ ಯಾವಾಗ ಒಂದೇ ಭಯವನ್ನು ಸತಸುವಾಗ ಆಡುತ್ತದೆ, ಅದಕ್ಕೆ ಅವರು ಸೋತು ಹೋಗ್ತಾರೆ, ಬಳಲಿ ಹೋಗ್ತಾರೆ ಮತ್ತು ಅವರಿಗೆ ಕೊಟ್ಟದ ದರ್ಶನವನ್ನು ಮಾಡಲಿಕ್ಕೆ ಆಗುವುದಿಲ್ಲ. ಯಾಕಂದರೆ ಭಯ ಎಂಬುದು ಅದು ಮನುಷ್ಯನು ಸೋಲಿಸುತ್ತದೆ. ಅದಕ್ಕೆ ನಾವು ಯಾವಾಗ ನಮ್ಮ ಜೀವಿತದಲ್ಲಿ, ನಮ್ಮ ಕುಟುಂಬದಲ್ಲಿ, ನಮ್ಮ ಸೇವೆಯಲ್ಲಿ, ನಮ್ಮ ಕೆಲಸ ಕಾರ್ಯಗಳಲ್ಲಿ ನಮಗೆ ಯಾವಾಗ ಭಯ ಅನಿಸುತ್ತದೆ, ನಾವು ಮನುಷ್ಯರಿಗೆ ಹಿಡಿಬಿಡೋದು, ಈ ಮನುಷ್ಯ ನನಗೆ ಭಯದಿಂದ ತೆಗಿತಾನೆ, ಆ ಮನುಷ್ಯ ನನಗೆ ಭಯದಿಂದ ತೆಗಿತಾನೆ, ಈ ವ್ಯಕ್ತಿ ನನ್ನನ್ನು ಭಯದಿಂದ ಹೊರಗೆ ಯಾರು ಭಯದಿಂದ ಹೊರಗೆ ತೆಗಿಲಕ್ಕೆ ಆಗೋದಿಲ್ಲ. ಯಾವಾಗ ನಿನಗೆ ಭಯ ಅನಿಸುತ್ತದೆ ಅವಾಗ ನೀನು ದೇವರನ್ನು ಆಶ್ರಯಿಸಿಕೊಳ್ಳಬೇಕು, ಯೇಸುವಿನ ಸನ್ನಿಧಾನದಲ್ಲಿ ಕೂತುಕೊಳ್ಳಬೇಕು, ಉಪವಾಸ ಪ್ರಾರ್ಥನೆ ಮಾಡ್ತಾ ಇರಬೇಕು, ಬೈಬಲ್ ಓದ್ತಾ ಇರಬೇಕು ಮತ್ತು ಆತನ ವಾಕ್ಯವನ್ನು ನೀನು, ಜೀವವುಳ್ಳ ವಾಕ್ಯವನ್ನು ನೀನು ಘೋಷಣೆ ಮಾಡಬೇಕು. ಯಾವಾಗ ನೀನು ಹೀಗೆ ಮಾಡುತ್ತಿ ಆ ಭಯವನ್ನು ಬಿಟ್ಟು ಓಡಿ ಹೋಗ್ತದೆ. ಅದಕ್ಕೆ ದಾವೀದನು ನೋಡ್ರಿ 66 ಯುದ್ಧಗಳನ್ನು ಗೆದ್ದನು, ಆದರೂ ಕೂಡ ಅವನಿಗೆ ಭಯ ಇತ್ತು. ಭಯ ಎದುರದಂದರೆ ವೈರಿಯಿಂದ ಭಯ ಇತ್ತು ಅವನಿಗೆ. ಆ ಭಯದಿಂದ ಆ ಸ್ಥಳದಲ್ಲಿ ಓಡ್ತಾ ಇದ್ದನು, ಈ ಸ್ಥಳದಲ್ಲಿ ಹೋಗ್ತಾ ಇದ್ದನು, ಅವನಿಗೆ ಇಂಥ ಭಯ ಇತ್ತು. ಅದಕ್ಕೆ ಆ ಭಯ ಅವನಿಗೆ ಒಂದು ಸ್ಥಳದಲ್ಲಿ ಕೂಡ್ಲಕ್ಕೆ ಗುಡ್ತಿದ್ದಿಲ್ಲ. ಅದಕ್ಕೆ ನಿನಗೆ ಯಾವ ಭಯ ಇದೆ? ಇವತ್ತು ಸೇವೆ ವಿಷಯದಲ್ಲಿ ಭಯ ಇದೆಯಾ? ಕೆಲಸ ಕಾರ್ಯಗಳಲ್ಲಿ ಭಯ ಇದೆಯಾ? ಕುಟುಂಬ ನಡೆಸಲಿಕ್ಕೆ ಒಂದು ಭಯ ಬರ್ತಾ ಇದೆಯಾ? ಮತ್ತು ನೀನು ಎಲ್ಲ ಹೋದರೂ ನಿನಗೆ ಭಯವನ್ನು ಕಾಡ್ತಾ ಇದೆಯಾ? ಅದಕ್ಕೆ ನಿನಗೆ ಭಯ ಉಂಟಾದರೆ ನೀನು ಎಲ್ಲೂ ಹೋಗಬೇಡ, ಯಾವ ಮನುಷ್ಯನನ್ನು ಆಶ್ರಯಿಸಿಕೊಳ್ಳಬೇಡ, ಯಾವ ವ್ಯಕ್ತಿಯನ್ನು ಆಶ್ರಯಿಸಿಕೊಳ್ಳಬೇಡ, ಒಬ್ಬ ದೊಡ್ಡ ವ್ಯಕ್ತಿಯನ್ನು ಆಶ್ರಯಿಸಿಕೊಳ್ಳಬೇಡ. ಇಡೀ ಲೋಕವನ್ನು ಸೃಷ್ಟಿ ಮಾಡಿದ ಯೇಸುವನನ್ನು ಪಾದದಲ್ಲಿ ಕೂಡು ಮತ್ತು ನೀ ಯಾವಾಗ ಆತನ ಪಾದದಲ್ಲಿ ಕೂಡುತ್ತಿ ನಿನ್ನ ಭಯ ಓಡಿ ಹೋಗುತ್ತದೆ. ಆ ಭಯದ ಜೀವಿತದಿಂದ ನೀನು ಜೀವಿಸಬೇಡ. ಯಾವಾಗ ಈ ಭಯದ ಜೀವಿತವನ್ನು ಜೀವಿಸ್ತಿ ನಿನಗೆ ಮುಂದೆ ಹೋಗ್ಲಕ್ಕೆ ಆಗೋದಿಲ್ಲ, ಸೇವೆ ಮಾಡ್ಲಕ್ಕೆ ಆಗೋದಿಲ್ಲ, ಪ್ರಾರ್ಥನೆ ಮಾಡ್ಲಕ್ಕೆ ಆಗೋದಿಲ್ಲ. ನೀನು ಏನೇನು ಮಾಡಿದರೆ ಭಯದಿಂದ ಮಾಡಿದರೆ ನಿನಗೆ ಏನೂ ಆಗೋದಿಲ್ಲ. ಅದಕ್ಕೆ ನಿನಗೆ ಭಯ ಉಂಟಾದರೆ ದೇವರನ್ನು ಆಶ್ರಯಿಸು, ಬೈಬಲ್ ಓದು, ಪ್ರಾರ್ಥನೆ ಮಾಡು, ವಾಕ್ಯಗಳನ್ನು ಘೋಷಣೆ ಮಾಡು ಮತ್ತು ಆ ಭಯದ ವಾಕ್ಯವನ್ನು ಎಲ್ಲೆಲ್ಲಿ ದೇವರು ಬರೆದಿದ್ದಾನೆ ಭಯದ ಬಗ್ಗೆ ಆ ವಾಕ್ಯಗಳನ್ನು ಘೋಷಣೆ ಮಾಡು. ಯಾಕಂದರೆ ನಿನಗೆ ನನಗೆ ಯಾರು ಕ್ರಿಸ್ತ ಯೇಸುವಿನಲ್ಲಿ ಇದ್ದಾರೆ ಅವರಿಗೆ ಭಯದ ಆತ್ಮ ದೇವರು ಕೊಟ್ಟಿಲ್ಲ, ಬಲ ಮತ್ತು ಪ್ರೀತಿ ಶಿಕ್ಷಣದ ಆತ್ಮ ಕೊಟ್ಟಿದ್ದಾನಂತ ಬೈಬಲ್ ಬರೆಯಲ್ಪಟ್ಟಿದೆ. ಇವತ್ತು ನಿನಗೆ ಎಲ್ಲ ಸ್ಥಳದಲ್ಲಿ ಭಯ ಉಂಟಾಗಿದೆ. ಕುಟುಂಬ ನಡೆಸೋದು ಭಯ ಮತ್ತು ನಾ ಏನು ಮಾಡಬೇಕು, ಮಾಡಿದರೂ ನನಗೆ ಭಯ ಆಗ್ತಾಯಿದೆ ಅಂತ ನೀನು ಯೋಚನೆ ಮಾಡ್ತಾ ಇದ್ದಿರ್ಬೋದು. ಆ ಭಯವನ್ನು ಒಂದೇ ಒಂದು ದೇವರ ಆಶ್ರಯದಲ್ಲಿ ನೀನು ಕೂತುಕೊಳ್ಳುವಾಗ, ದೇವರ ಸನ್ಮುಖದಲ್ಲಿ ನೀನು ಕೂತುಕೊಳ್ಳುವಾಗ ಆ ಭಯವನ್ನು ತನ್ನದೇ ತಾನೇ ಓಡಿ ಹೋಗುತ್ತದೆ. ಅದು ಭಯ ನಿನ್ನದಲ್ಲ, ಅದು ಭಯದ ಒಂದು ದುಷ್ಟ ಆತ್ಮ ಇದೆ. ಅದಕ್ಕೆ ಆ ಜಾತಿ ಬೈಬಲ್ ಹೇಳುತ್ತದೆ, ಯೇಸು ಹೇಳಿದಾನೆ, ಆ ಭಯದ ಜಾತಿ, ರೋಗದ ಜಾತಿ, ಚಿಂತೆಯ ಜಾತಿ, ಆ ಜಾತಿಗಳು ಯೇಸುವಿನ ನಾಮದಲ್ಲಿ ಮತ್ತು ಉಪವಾಸ ಮತ್ತು ಪ್ರಾರ್ಥನೆಯಿಂದ ಅದು ಹೋಗುತ್ತದೆ. ಅದಕ್ಕೆ ಆ ದಾವೀದನು 66 ಯುದ್ಧಗಳನ್ನು ಮಾಡುವಾಗ ಅವನಿಗೆ ಭಯ ಇತ್ತು. ನಿನಗೂ ಕೂಡ ಹಾಗೆ ಭಯ ಇದ್ದಿರ್ಬೋದು. ನೀನು ಯುದ್ಧಶೂರ ಇದ್ದಿರ್ಬೋದು, ಬಲಶಾಲಿ ಇದ್ದಿರ್ಬೋದು, ಜ್ಞಾನದಲ್ಲಿ ಇದ್ದಿರ್ಬೋದು, ಎಂಥ ಮನುಷ್ಯ ಇದ್ದಿರ್ಬೋದು, ನನಗೂ ಗೊತ್ತಿಲ್ಲ. ಆದರೆ ನಿನಗೆ ಭಯ ಉಂಟಾದಾಗ ಯಾವ ವ್ಯಕ್ತಿಯ ಬಳಿ ನೀನು ಹೋಗಬೇಡ, ದೇವರನ್ನು ಆಶ್ರಯಿಸು, ಯೇಸುವಿನ ಪಾದದಲ್ಲಿ ಕೂತುಕೋ. ಆ ಭಯದಿಂದ ಆತನು ಮಾತ್ರ ನಿನ್ನನ್ನು ತೆಗಿತಾನೆ. ಈ ವಾಕ್ಯ ನಿನ್ನನ್ನು, ನಿನ್ನ ಕುಟುಂಬವನ್ನು ಆಶೀರ್ವಾದ ಮಾಡಲಿ. ಆಮೆನ್.